ಮೈಸೂರಿನಲ್ಲಿ ಬಿಜೆಡ್ ಜಮೀರ್ ಅಹ್ಮದ್ ಖಾನ್ ರವರಿಗೆ 2ನೇ ಪಟ್ಟಿಯಲ್ಲಿ ಸಚಿವ ಸ್ಥಾನವನ್ನು ನೀಡಬೇಕು ಎಂದು ಕಲ್ಪತರು ಸರ್ಕಲ್ನಲ್ಲಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯಲ್ಲಿ ಮಾತನಾಡಿದ ಮೈಸೂರು ಜಿಲ್ಲೆಯ ವಕ್ಫ್ ಸಮಿತಿಯ ಅಧ್ಯಕ್ಷರಾದ ಅಜ್ಜು ಬ್ರದರ್ಸ್, ಜಮೀರ್ ಅಹ್ಮದ್ ಖಾನ್ ಬರೀ ಮುಸ್ಲಿಂ ಸಮುದಾಯಕ್ಕೆ ಸೀಮಿತ ವ್ಯಕ್ತಿಯಲ್ಲ, ಎಲ್ಲ ಸಮುದಾಯಗಳಿಗೆ ಬೇಕಾಗಿದ್ದ ವ್ಯಕ್ತಿಯಾಗಿದ್ದಾರೆ. ಅವರು ಅಧಿಕಾರ ಅವಧಿಯಲ್ಲಿ ಎಲ್ಲ ಸಮುದಾಯ ಕಲ್ಯಾಣಕ್ಕಾಗಿ ಶ್ರಮಿಸಿದ್ದಾರೆ ಎಂದರು. ಮೈಸೂರು ಮಹಾನಗರ ಪಾಲಿಕೆ ಸದಸ್ಯ ಶಮಿ ಉಲ್ಲಾ ಮಾತನಾಡಿ, ದಾವಣಗೆರೆ ಉಪಚುನಾವಣೆ ಹಾಗೂ ಕೇರಳ ಚುನಾವಣೆ ಸೇರಿದಂತೆ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಸಾಧಿಸಲು ಜಮೀರ್ ಅಹ್ಮದ್ ಖಾನ್ ರವರ ಪ್ರಮುಖ ಕಾರಣವಾಗಿದೆ. ಇದನ್ನು ಕಾಂಗ್ರೆಸ್ ಹೈಕಮಾಂಡ್ ಅರ್ಥ ಮಾಡಿಕೊಳ್ಳಬೇಕು ಎಂದರು. ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವ ಪ್ರಚಾರ ಸಮಿತಿ ರಾಜ್ಯಾಧ್ಯಕ್ಷರು ಡಾಕ್ಟರ್ ಅಬ್ದುಲ್ ಶುಕೂರ್ ಮಾತನಾಡಿ, ಪಿಎಂ ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಮುಸ್ಲಿಂ ಸಮುದಾಯದ ಕನಿಷ್ಠ 3 ಶಾಸಕರಿಗೆ ಸಚಿವ ಸ್ಥಾನ ನೀಡಿ ರಾಜ್ಯದ ಮುಸ್ಲಿಂ ಸಮುದಾಯದ ಪ್ರಭಾವಿ ಮಾಜಿ ಸಚಿವ ಬಿಜೆಡ್ ಜಮೀರ್ ಅಹ್ಮದ್ ಖಾನ್ ರವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕು ಎಂದು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಬಿಜೆಡ್ ಜಮೀರ್ ಅಹ್ಮದ್ ಖಾನ್ ಅಭಿಮಾನಿ ಬಳಗದ ಅಧ್ಯಕ್ಷ ಯಾಸಿರ್ ಖಾನ್ ಮತ್ತು ಫಜಲ್ ಶಫಿ ಅಹ್ಮದ್, ಇಮ್ರಾನ್ ಅಬ್ಬಾಸ್, ಮೊಹಮ್ಮದ್ ರೌಷನ್ ಸಾದಿಕ್, ಮಜ್ಮಿಲ್ ಹಾಗೂ ಹುಣಸೂರಿನ ಮುಸ್ಲಿಂ ಸಮುದಾಯದ ಹಾಗೂ ರೈತ ಮುಖಂಡರು, ಅಭಿಮಾನಿಗಳು ಹಾಜರಿದ್ದರು. ನಾನು ಡಾಕ್ಟರ್ ಅಬ್ದುಲ್ ಶುಕೂರ್ ಗುರುಗಳು ಮಾತಾಡ್ತಾ ಇದ್ದೀನಿ ಹುಣಸೂರಿಂದ, ಹಾಗೂ ಪ್ರಚಾರ ಸಮಿತಿ ರಾಜ್ಯಾಧ್ಯಕ್ಷರು ರೈತ ಪರ್ವ. ನಾನು ಏನು ಕೇಳ್ಕೊತೀನಿ ಅಂದರೆ, ಜಾಸ್ತಿ ಮಾತಾಡೋಕ್ಕೆ ಇಷ್ಟಪಡೋದಿಲ್ಲ. ಮಾಜಿ CM ಸಿದ್ದರಾಮಯ್ಯಗೌಡರಿಗೆ ಟಗರು ಕೂಗ್ತಾರೆ. ಡಿ ಕೆ ಶಿವಕುಮಾರ್ ಇವಾಗ ಡಿ ಕೆ ಶಿವಕುಮಾರ್ ಅವರು ಮಂತ್ರಿ ಅವರಾಗಿದ್ದಾರೆ, ಅವ್ರಿಗೆ ಬಂಡೆ ಅಂತ ಕೂಗ್ತಾರೆ. ನಮ್ಮ ಜಮೀರ್ ಅಹ್ಮದ್ ಖಾನ್ಗೆ ಹುಲಿ ಅಂತ ಕೂಗ್ತೀವಿ ನಾವು. ಇವತ್ತು ಅಂತೆ ಹುಲಿಗೆ ನೀವು ಬೋನಲ್ಲಿ ಕಟ್ಟಾಕಿದ್ದೀರಲ್ಲ, ಸರ್ಕಾರಕ್ಕೆ ಸ್ವಲ್ಪ ನಾಚಿಕೆ ಆಗಬೇಕು. ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಈ ಸರ್ಕಾರ ಕಣ್ಮುಚ್ಕೊಂಡು ಕೂತಿದೆ. ಒಳ್ಳೆ ಕೆಲಸ ಮಾಡೋನಿಗೆ, ಒಳ್ಳೆ ಕೆಲಸ ಮಾಡಿ ಮುಂದೆ ತಗೊಂಡು ಬರೋನಿಗೆ ಯಾವುದೋ ಒಂದು ಆಡಿಯೋ ನೋಡಿಕೊಂಡು ಮಾಡಿದಿರಲ್ಲ, ಇದು ನ್ಯಾಯನಾ ಸ್ವಾಮಿ? ಇದು ಅನ್ಯಾಯ ಮಾಡ್ತಾ ಇರೋದು ನೀವು. ಇದು ಚೆಂದಾಗಿ ಜ್ಞಾಪನ ಮಾಡಿಕೊಳ್ಳಿ. ಬೈ ಚಾನ್ಸು ಜಮೀರ್ ಅಹ್ಮದ್ ಖಾನ್ ಅವ್ರಿಗೆ ಬೈ ಚಾನ್ಸ್ ಏನಾದರೂ ಅವ್ರಿಗೆ ಒಳ್ಳೆ ಪದವಿ ಇಲ್ಲ ಕೊಟ್ಟರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಉಂಟಾಯ್ತದೆ. ಏನಕ್ಕೆ ಹೇಳ್ತಾ ಇದ್ದೀನಿ, ಕೊನೆಯಾದಾಗ ಒಂದು ಮಾತು ಹೇಳ್ತೀನಿ ಕೇಳಿ. ಜಮೀರ್ ಅಹ್ಮದ್ ಖಾನ್ ಅವ್ರಿಗೆ ಹೊಸ ಪಕ್ಷ ಕಟ್ಟೋಕ್ಕೂ ಕೆಪಾಸಿಟಿ ಇದೆ. ಅವ್ರಿಗೆ ಕಟ್ತಾರೆ. ಅದನ್ನು ಕಟ್ಟ ಮುಂಚೆ ನೀವು ದಯವಿಟ್ಟು ಕೈ ಮುಗ್ದು ಎಲ್ಲರಿಗೂ ಕೇಳ್ಕೊತೀನಿ, ಅವರಿಗೆ ಒಳ್ಳೆ ಸ್ಥಾನ ಕೊಡಿ, ಒಳ್ಳೆ ಮರ್ಯಾದೆ ಕೊಡಿ, ಒಳ್ಳೆ ಗೌರವ ಕೊಡಿ. ಜೈ ಹಿಂದ್, ಜೈ ಕರ್ನಾಟಕ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಕೊಡಲೇಬೇಕು, 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 ಬೇಕೇ ಬೇಕು, ಬೇಕೇ ಬೇಕು. ಕಲ್ಪತರು ಸರ್ಕಲ್ನಿಂದ ಸಂವಿಧಾನ ಸರ್ಕಲ್ವರೆಗೆ ಮುಸ್ಲಿಂ ಸಮುದಾಯ, ಪ್ರಗತಿಪರ ಸಂಘಟನೆಯ ಸಮುದಾಯಗಳು ಯಾಕೆ ಈ ಸ್ಟ್ರೈಕನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಈ ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬಾರ್ದು, ದಲಿತರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬಾರ್ದು. ಅವ್ರು ಓಟ್ ಮಾತ್ರ ಹಾಕಿಸ್ಕೋಬೇಕು. ಅವ್ರು ಓಟ್ ಸಿದ್ದರಾಮಯ್ಯನವರಿದ್ದಾಗ ಮುಸ್ಲಿಂ ಮಂತ್ರಿ ಮಾಡಿದ್ರು, ಈಗ ಯಾಕೆ ಶಿವಕುಮಾರ್ ಅವರು ಬಂದಾಗ ಸರ್ಕಾರ ಅಧಿಕಾರ ಕಿತ್ತೊಟ್ಟೈತಾ? ಇದು ಉದ್ದೇಶಪೂರ್ವಕವಾಗಿ ಮುಸ್ಲಿಂ ಸಮುದಾಯವನ್ನು ಬದಿಗೊತ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ಮುಂಬರುವ 2028ಕ್ಕೆ ಈ ದಲಿತ ಸಮುದಾಯ ಮಹದೇವಪ್ಪನವ್ರಿಗೆ ಆಗ್ಬೋದು, ಜಮೀರ್ ಅಹ್ಮದ್ ಅವ್ರಿಗೆ ಆಗ್ಬೋದು, ಇಂಥವ್ರನ್ನ ಬದಿಗೊತ್ತಿದ್ರೆ ಕಾಂಗ್ರೆಸ್ ಸರ್ಕಾರ ಮುಂದಿನ 28ನೇ ಇಸ್ವಿಗೆ ಅನೇಕ ವಿಧವಾದಂಥ ಈ ಪೆಟ್ಟುಗಳು ಕಾಂಗ್ರೆಸ್ ಸರ್ಕಾರಕ್ಕೆ ಬೀಳ್ತದೆ ಅಂತ ಹೇಳಿ ನಾನು ಈ ಮಾತನ್ನು ಈ ಸಮುದಾಯ ಇದರಲ್ಲಿ ಚಳವಳಿಯಲ್ಲಿ ತಿಳಿಸ್ತಾ ಇದ್ದೀನಿ. ಇದನ್ನು ಎಚ್ಚೆತ್ತುಕೊಂಡು ಈಗಿನ ಮುಖ್ಯಮಂತ್ರಿಗಳು ಮುಸ್ಲಿಂ ಸಮುದಾಯಕ್ಕೆ ಸಾಲಕ್ಕೆ ಜಮೀರ್ ಅಹ್ಮದ್ ರವರು ಈ ಸರ್ಕಾರ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ಕೊಂಡು ಯಾರಿಂದಲೂ ಕೈ ಚಾಚುವಂಥ ವ್ಯಕ್ತಿ ಅಲ್ಲ, ಯಾರಿಂದಲೂ ನಮಗೆ ಅಧಿಕಾರ ಕೊಡಿ ಅಂತ ಹೋಗಿ ಕೈ ಮುಖಂಡು ನಿಂತ್ಕೊಳ್ಳೋಂಥ ವ್ಯಕ್ತಿ ಅಲ್ಲ. ಖಂಡಿತವಾದಿ, ಲೋಕಕ್ಕೆ ವಿರೋಧಿ ಅನ್ನೋದು ಹೆಸರಿದೆ. ಜಮೀರ್ ಅಹ್ಮದ್ ರವರ ಖಂಡಿತವಾದ ಇಡೀ ಕರ್ನಾಟಕದಲ್ಲಿ ಎಲ್ಲರಿಗೂ ಗೊತ್ತಾಗಿರೋಂಥದ್ದು. ಯಾವುದೇ ಸಭೆ ಸಮಾರಂಭದಲ್ಲಿ ಅವ್ರು ಮಾತಾಡಿರೋದನ್ನು
ಎಲ್ಲರೂ ಟಿ ವಿ ನ್ಯೂಸಲ್ಲಿ ನೋಡಿದ್ದೀರಿ, ಮೊಬೈಲ್ಗಳಲ್ಲಿ ಬಂದಿದೆ, ಎಲ್ಲ ನೋಡಿದ್ದೀರಿ. ಖಂಡಿತವಾದಿಗಳು ಅಧಿಕಾರದಲ್ಲಿದ್ದರೆ ನಾವು ಕಳ್ತನ ಮಾಡೋಕ್ಕೆ ಅಧಿಕಾರ ಸಿಗೋದಿಲ್ಲ, ನಮ್ಮನ್ನು ಬಿಟ್ಕೊಡೋದಿಲ್ಲ ಅಂಥೇಳಿ ಅವ್ರನ್ನ ಮಂತ್ರಿ ಸ್ಥಾನದಿಂದ ಕಿತ್ತಾಕಿದ್ದಾರೆ ಅಂತ ನನ್ನ ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ. ಇದನ್ನು ಮುಂದೆ ಅವ್ರನ್ನ ಮಂತ್ರಿ ಸ್ಥಾನ ಕೊಡಲಿಲ್ಲ ಅಂದರೆ ನೀವು ಮುಂದಿನ 2028ಕ್ಕೆ ಕಾಂಗ್ರೆಸ್ ಸರ್ಕಾರ ಅನುಭವಿಸ್ಬೇಕಾಗುತ್ತೆ. ಈ ಏಟನ್ನು ನೀವು ಮುಂದೆ ಅನುಭವಿಸ್ತೀರಿ ಅಂಥೇಳಿ ನಾನು ಯಾರ ಪಕ್ಷ ಪರವಾಗೂ ಮಾತಾಡೋಂಥವ್ರಲ್ಲ. ನಾವು ರೈತ ಸಂಘದವರು. ನೀವು ಇಟ್ಕೊಂಡಿದ್ದಂಥ ಕೆಲಸವನ್ನು ನೀವು ಉಳಿಸ್ಕೊಂಡಿಲ್ಲ, ಕಳ್ಕೊತಾ ಇದ್ದೀರಿ. ಒಂದೊಂದಾಗಿ ನಿಮ್ಮ ಚೈನ್ ಕೊಂಡಿಗಳು ಕಟ್ಟಾಯ್ತಾವೆ. ಈ ಚೈನ್ ಕೊಂಡಿಗಳು ಕಟ್ಟಾಗಿರೋದಂಗೆ ನಿಮ್ಮ ಸರ್ಕಾರಕ್ಕೆ ಇದು ಮಾತ್ರ ತಿಳ್ಕೊಂಡು ನೀವು ಎಚ್ಚೆತ್ಕೊಂಡು ದಲಿತರಿಗೆ ಮುಸ್ಲಿಮರಿಗೆ ಮಂತ್ರಿ ಸ್ಥಾನ ಕೊಟ್ಕೊಂಡು ಹಂಗೆ ನಡೆಸ್ಕೊಂಡು ಹೋಗ್ತಾ ಇದ್ರಿ. ಹಂಗೆ ನಡೆಸ್ಕೊಂಡು ಹೋದರೆ ಮುಂದಿನ 2028ರ ಚುನಾವಣೆಗೆ ನೀವು ಅಧಿಕಾರ ಹಿಡಿಬೋದು. ಇಲ್ಲ ಅಂದರೆ ಮುಸ್ಲಿಂ ಸಮುದಾಯ ಬೇರೆ ಕಡೆ ಈ ಕಡೆ ಇದ್ದಿದ್ದ ನೀವು ತಿರುಗಿದ್ರೆ ಕತ್ತನ್ನು ಕಾಂಗ್ರೆಸ್ ಪಕ್ಷ ಧೂಳಿ ಪಡ ಆಗೋದ್ರಲ್ಲಿ ಎರಡು ಮಾತಿಲ್ಲ ಅಂತೇಳಿ ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹುಣಸೂರು ತಾಲೂಕು ರೈತರ ಸಂಘ ಮತ್ತು ನಮ್ಮ ಇಲ್ಲಿ ಅಭಿಮಾನಿ ಬಳಗ ಮತ್ತು ಮಸೀದಿ ಮುಖಂಡರುಗಳು ಕಾಂಗ್ರೆಸ್ ಪಕ್ಷದ ಹೈಕಮಾಂಡಲ್ಲಿ ಮತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಲ್ಲಿ ಒಂದು ಮನವಿ ಮಾಡ್ಕೊತಾರೆ. ಇಲ್ಲಿರೋಂಥ ಮುಸಲ್ಮಾನರ ಕಡೆಯಿಂದ ಕರ್ನಾಟಕ ರಾಜ್ಯದ ಜನಪ್ರಿಯ ಮಂತ್ರಿಗಳಾಗಿ ಮತ್ತು ಎಲ್ಲ ಹಿಂದುಳಿದ ಜನ ಮತ್ತು ಅಹಿಂದದ ಒಂದು ಧ್ವನಿಯಾಗಿ ಸುಮಾರು 3 ವರ್ಷದಿಂದ ಎಲ್ಲ ತಾಲೂಕುಗಳಿಗೆ ಹೋಗಿ ಅವ್ರದ್ದೇ ಆದಂಥ ಸೇವೆ ಮಾಡಿದಂಥ ನಮ್ಮ ನಾಯಕರಾದ BZ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಮೊದಲನೇ ಪಟ್ಟಿಯಲ್ಲೇ ಸಚಿವರೈತಾರೆ ಮತ್ತು ಉಪಮುಖ್ಯಮಂತ್ರಿ ಐತಾರೆ ಅಂತೇಳಿ ಭಾಳ ನಿರೀಕ್ಷೆ, ಕೋಟ್ಯಾಂತರ ಜನ ನಿರೀಕ್ಷೆ ಇಟ್ಟಿದ್ರು. ಆದರೂ ಮೊದಲನೇ ಪಟ್ಟಿಯಲ್ಲಿ ಸಿಕ್ಕಿಲ್ಲ. ಭಾಳ ಜನದ ಮನಸ್ಸು ನೊಂದಿದೆ. ಅದರಿಂದ ಇವತ್ತು ಹುಣಸೂರು ತಾಲೂಕಿನ ಎಲ್ಲ ಮುಖಂಡರುಗಳು ಸೇರಿ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ಗೆ ಮತ್ತು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಯಾದ DK ಶಿವಕುಮಾರ್ ಅವ್ರಿಗೆ ಒಂದು ಮನವಿ ಮಾಡ್ತವ್ರೆ. ಬರೋಂಥ ಪಟ್ಟಿಯಲ್ಲಿ BZ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಇವತ್ತು ಒಂದು ಕೂಗಾಗಿದೆ. ಇದು ಬರೀ ಹುಣಸೂರು ತಾಲೂಕಲ್ಲ, ಇಡೀ ರಾಜ್ಯದಲ್ಲಿ 224 ಕ್ಷೇತ್ರದಲ್ಲಿರೋಂಥ ಜಮೀರ್ ಅಹಮದ್ ಅಭಿಮಾನಿಗಳು ಮತ್ತು ಅಹಿಂದ ಮುಖಂಡರುಗಳು, ಎಲ್ಲ ಸಮಾಜದವರು, ಸ್ವಾಮೀಜಿಗಳು, ಮೌಲಾನಾಗಳು, ಎಲ್ಲ ಧರ್ಮಗುರುಗಳು ಇವತ್ತು BZ ಜಮೀರ್ ಅಹಮದ್ ಖಾನು ಈ ಸರ್ಕಾರದಲ್ಲಿ ಇರಬೇಕು. ಅವ್ರು ಮಾಡಿದಂಥ 3 ವರ್ಷದಿಂದ ಸೇವೆ, ಹಲವಾರು ಯೋಜನೆಗಳು ತಂದು ಜಾತಿ ಭೇದ ಮರೆತು ಎಲ್ಲರಿಗೂ ವಿಶ್ವಾಸಕ್ಕೆ ತಗೊಂಡು ಹೋದಂಥ ನಾಯಕ BZ ಜಮೀರ್ ಅಹಮದ್ ಖಾನ್ ಅವರು. ಈ ಸರ್ಕಾರ ನಡಿಬೇಕಾದ್ರೆ ಕೋಳಿಮಠ ಸ್ವಾಮೀಜಿಯವರು ಹೇಳಿದ ಎಲ್ಲ ಭವಿಷ್ಯಗಳು ಪೂರ್ತಿಯಾಗಿದೆ. ಅವರೊಂದು ದೊಡ್ಡ ಭವಿಷ್ಯ ಹೇಳೋರು. ಇವತ್ತು ಈ ಸರ್ಕಾರ ನಡಿಬೇಕಾದ್ರೆ BZ ಜಮೀರ್ ಅಹಮದ್ ಖಾನ್ ಅವರು ಈ ಸಚಿವರಲ್ಲಿ ಇವರು ಮಂತ್ರಿ ಆಗಿರಬೇಕು. ಆವಾಗ ಸರ್ಕಾರ ಅಭಿವೃದ್ಧಿ ಐತದೆ, ಈ ರಾಜ್ಯಕ್ಕೂ ಅಭಿವೃದ್ಧಿ ಐತೆ ಅಂತೇಳಿ ಅವರು ಭವಿಷ್ಯ ಹೇಳಿದ್ಮೇಲೆ ಇನ್ಯಾರು ಹೇಳೋದು ಬೇಕಾಗಿಲ್ಲ. ಕರ್ನಾಟಕ ರಾಜ್ಯದಲ್ಲಿ BZ ಜಮೀರ್ ಅಹಮದ್ ಖಾನ್ ಅವರು. ಯಾಕಂದರೆ ತುಂಬ ನೋವು ಇವತ್ತು ಸೋಷಿಯಲ್ ಮೀಡಿಯಾ ಮತ್ತು ಮಾಧ್ಯಮ ಚಿಕ್ಕ ಮಗುವನ್ನು ಹಿಡಿದು 100 ವರ್ಷದ ವಯಸ್ಸಾದವರೆಲ್ಲ ನೋಡ್ತಾರೆ. ನೋಡೋ ಸಂದರ್ಭದಲ್ಲಿ ನಮ್ಮ ಸಮಾಜದ ಮುಸಲ್ಮಾನರು ಕೂಡ ಇವತ್ತು ಭಾಳ ಬೇಜಾರಲ್ಲವ್ರೆ. ಅದಕ್ಕೆ ಕಾರಣ ಏನಂದರೆ ನಾವು 2023ರಲ್ಲಿ 92% ಮತ ನೀಡಿ ನಾವು ಕಾಂಗ್ರೆಸ್ ಪಕ್ಷ 136 ಸ್ಥಾನ ಗೆಲ್ಲಬೇಕಾದ್ರೆ ನಮ್ಮ ಸಮಾಜ ಕೂಡ ಕೊಡುಗೆ ಕೊಟ್ಟಿದೆ. ನಮ್ಮದು ಒಂದು ಸಮಾಜಕ್ಕೆ ಮಂತ್ರಿ ತಗೋಬೇಕಾದ್ರೆ, ಉಪಮುಖ್ಯಮಂತ್ರಿ ತಗೋಬೇಕಾದ್ರೆ ಈತಲ್ಲಿ ಬೀದಿಯಲ್ಲಿ ನಿಂತು ಸ್ವಾಮೀಜಿಗಳು, ಮಸೀದಿ ಮುಖಂಡರುಗಳು, ನಮ್ಮ ಹಿರೀಕರು, ರೈತರ ಸಂಘದವರು ಎಲ್ಲ ಸೇರಿ ಇವತ್ತು ಕೇಳಿದ್ರೆ ಯಾಕೆ ಹೈಕಮಾಂಡ್ ಕೇಳ್ತಾ ಇಲ್ಲ, ಇದು ಯಾವುದೋ ಒಂದು ಮಂತ್ರಿ ಬೇಜಾರು ಮಾಡ್ಕೊಂಡು ಅಂತಂದರೆ ಇಡೀ ಹೈಕಮಾಂಡ್ ಬಂದು ಅವ್ರಿಗೆ ಸಮಜಾಯಿಷಿ ಕೊಡ್ತಾರೆ, ಅವ್ರು ಕೇಳಿದ ಖಾತೆ ಕೊಡ್ತಾರೆ. ಯಾಕೆ ಮುಸಲ್ಮಾನರ ಜೊತೆ ಈ ಹೈಕಮಾಂಡ್ ಆಗಲಿ ಕರ್ನಾಟಕ ಸರ್ಕಾರ ಈ ಥರ ನಡ್ಕೊತೈತೆ? ನಮಗಾದ್ರೂ ತುಂಬ ಬೇಜಾರೈತೈತೆ. ಅದರಲ್ಲಿ ಇನ್ನೂ ಅವಕಾಶ ಇದೆ. ಮುಸಲ್ಮಾನರು ಯಾವಾಗಲೂ ಕಾಂಗ್ರೆಸ್ಗೆ ಒಂದು ಬ್ಯಾಕ್ ಬೋನ್ ಥರ ಅವರೇ. ಅದು ಕಳ್ಕೊಳ್ಳೋದು ಬೇಡ. ನಾವು ಮುಂದೆ 2028ರಲ್ಲಿ ಬೇರೆ ಚುನಾವಣೆಗಳಲ್ಲಿ ನಾವು ಮತ ಬೇಕು ಅಂತೇಳಿದ್ರೆ BZ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಬರೀ ಮಂತ್ರಿ ಅಲ್ಲ, ಮಂತ್ರಿ ಸುಮಾರು ಸಲ 3 ಸಲ ಆಗೋರು. ನಾವೆಲ್ಲ ಮುಸಲ್ಮಾನ್ ಸಮಾಜದಿಂದ ಉಪಮುಖ್ಯಮಂತ್ರಿ ಆಗಬೇಕು. ನಮ್ಮ ಪರ್ಸೆಂಟೇಜ್ ಇರೋ ಲೆಕ್ಕದಲ್ಲಿ ನಾವು ಮುಖ್ಯಮಂತ್ರಿನೇ ಕೇಳಬೇಕು. ಆದರೂ ನಾವು ಮುಖ್ಯಮಂತ್ರಿ ಕೇಳ್ತಾ ಇಲ್ಲ. ಉಪಮುಖ್ಯಮಂತ್ರಿ ಕೊಟ್ಟರೆ ಮುಂದಿನ ದಿನದಲ್ಲಿ ಈ ಸಮಾಜ ಹೆಂಗೆ ಇಲ್ಲಿಂದನೂ ನಿಮ್ಮ ಜೊತೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಶಕ್ತಿಯಾಗಿ ನಿಂತಿತ್ತು. ಮುಂದೆ ಇನ್ನೂ ಹೋದ ಸಲ ನಾವು 92% ಕೊಟ್ಟಿದ್ದು. BZ ಜಮೀರ್ ಅಹಮದ್ ಖಾನ್ ಅವ್ರು ಮಾಡಿದ್ರೆ 100% ಕೊಡ್ತಾರೆ. ಉಪಮುಖ್ಯಮಂತ್ರಿ ಮಾಡಬೇಕಂತೇಳಿ ಈ
ಹುಣಸೂರು ತಾಲೂಕಿನ ಜನತೆ ಪರವಾಗಿ ಅವರ ಅಭಿಮಾನಿಗಳು ಮತ್ತು ರೈತ ಸಂಘದವರು, ನಮ್ಮ ಮಸೀದಿ ಮುಖಂಡರುಗಳು ಎಲ್ಲ ನಾವು ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ. ಸರ್, ಈಗ ರಾಜಕಾರಣದ ಲೆಕ್ಕಾಚಾರದಲ್ಲಿ 30% 40% ಕೊಡೋ ಯಾರು ಓಟ್ ಕೊಡ್ತಾರೆ ಪಕ್ಷಕ್ಕೆ, ಅವ್ರುಗಳಿಗೆ 7 ಸ್ಥಾನ 8 ಸ್ಥಾನ ಸಮುದಾಯವಾರ ಕೊಡ್ತಾರೆ. ನೀವು 90% ಕೊಟ್ಟರು DCM ಕೊಡ್ತಾ ಇಲ್ಲ. ಈ ಥರ ಈ ಗಾಢ ಪರಿಸ್ಥಿತಿ ಉಂಟಾಗಿದೆಯಲ್ಲ, ಇದು ರಾಜಕೀಯ ಪ್ರಜ್ಞೆ ಕಮ್ಮಿ ಆಗ್ತಿದೆಯಾ ಅಂತೇಳಿ ಸಮುದಾಯದಲ್ಲಿ? ಅಲ್ಲ, ಇವತ್ತು ಎಲ್ಲರಿಗೂ ಅರ್ಥ ಆಯ್ತೈತೆ. ಅದು ಏನಂತ ಹೇಳಿದ್ರೆ ನೋಡಿ, ಕೆಲವು ವ್ಯಕ್ತಿಗಳ ಓಟು, ಕೆಲವು ಸಮಾಜದ ಓಟು, ಅದು ಜನತಾದಳಕ್ಕೆ ವೋಟ್ ಬ್ಯಾಂಕ್. ಅದು ಆ ಸಮಾಜದವ್ರು ಮುಖ್ಯಮಂತ್ರಿ ಆಗೋರು ನಾವು ಬೇಜಾರು ಮಾಡ್ಕೊಂಡಿಲ್ಲ, ಆಗಲಿ ಮುಖ್ಯಮಂತ್ರಿ ಆಗೋರು ಆಗಲಿ. ಆ ಸಮಾಜದ ಓಟು ಕಾಂಗ್ರೆಸ್ಸು ಮತ್ತು JDSಗೂ ಇರ್ತದೆ. BJP ಯಡಿಯೂರಪ್ಪ ಅವರು ಇರೋ ಗಂಟ ಲಿಂಗಾಯತ ಓಟೆಲ್ಲ BJPಗೆ ಹೋಯ್ತಿದೆ. ನಾವು 90% ಅವ್ರಿಗೆ 3 ಸ್ಥಾನ 4 ಸ್ಥಾನ 8 ಸ್ಥಾನ ಕೊಡ್ತಾರೆ. ಆದರೂ ಬೇಜಾರು ಮಾಡಿ ಅವ್ರಿಗೂ ಕೊಡಿ. ನಾವು ಕೇಳ್ತಿರೋದು ನಮ್ಮ ಅಕ್ಕಿದು 92% ಓಟ್ ಕೊಟ್ಟು ನಿಮಗೆ 136 ಸ್ಥಾನ ಗೆಲ್ಲಕ್ಕೆ ಕಾರಣಕರ್ತರಾದ ಮುಸಲ್ಮಾನರ ಸಮಾಜಕ್ಕೆ ಯಾಕೆ ನೀವು ಅನ್ಯಾಯ ಮಾಡ್ತಿದ್ದೀರಾ? ಇವತ್ತು ನಮ್ಮ ಯುವಕರು, ನಮ್ಮ ಹಿರೀಕರು ಎಲ್ಲ ಭಾಳ ತಿಳುವಳಿಕೆಯಿಂದ ಕೆಲಸ ಮಾಡ್ತವ್ರೆ. ನಾವು ಓಟ್ ಕೊಟ್ಟಿರೋದು ನಿಮಗೆ ಇಲ್ಲಿ ನೆಮ್ಮದಿ ಶಾಂತಿ, ಎಲ್ಲ ಸಮಾಜದವ್ರು ಬದುಕಬೇಕು, ಎಲ್ಲರಿಗೂ ಅಧಿಕಾರ ಸಿಗಬೇಕು, ಸಮ ಬಾಳು ಸಮ ಪಾಳು ಸಿಗಬೇಕು ಅಂತೇಳಿ. ಇಲ್ಲಿ ನೋಡಿದ್ರೆ ನಮ್ಗೆ ಅನ್ಯಾಯ ಆಯ್ತೈತೆ ಅಂತೇಳಿ ಕಾಣ್ತೈತೆ. ನೋಡಿ, ಮೊನ್ನೆ UT ಖಾದರ್ ಅವರೊಬ್ರು ಬಿಟ್ರೆ ಇನ್ಯಾರು ಸಚಿವರಲ್ಲಿ ಇದ್ದಿಲ್ಲ. ಬೇರೆ ಸಮಾಜದ ಓಟ್ಗಳು ಭಾಗ ಆಯ್ತದಲ್ಲ, ಆ ಸಮಾಜದವ್ರು 3 ಮಂತ್ರಿಗಳೈತಾರೆ ಮೊದಲನೇ ಪಟ್ಟಿಯಲ್ಲಿ. ನಮ್ಮ ಸಮಾಜ ಒಂದು ಸೈಡ್ ಓಟ್ ಕೊಟ್ಟು ಒಬ್ಬರು ಮಂತ್ರಿ ಕೊಟ್ಟಿದ್ದಾರೆ. ಕೊಡಿ, ನಮ್ಮ ಕೂಗೆ ಅಂತಂದರೆ 4 ಜನ ಮಂತ್ರಿ ಮಾಡಿ, ಹಿರೀಕರು ಎಲ್ಲರಿಗೂ ಸೇರಿಸಿ ನಮ್ಮ ಸಮಾಜಕ್ಕೂ ಒಂದು 4 ಜನ ಮಂತ್ರಿ ಮಾಡಿ, BZ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಉಪಮುಖ್ಯಮಂತ್ರಿ ಮಾಡಿ ಅಂತ ಕೇಳ್ತಾ ಇದ್ದೀವಿ. ಅದು ನಾವೆಲ್ಲ ಕೇಳ್ತಿರೋದು ಕಾಂಗ್ರೆಸ್ಗೆ ಮುಂದೆ ಭವಿಷ್ಯದಲ್ಲಿ ಕೊಟ್ಟರೆ ಕಾಂಗ್ರೆಸ್ಗೆ ಕರ್ನಾಟಕದಲ್ಲಿ 136 ಸ್ಥಾನ ಇದ್ದಿದ್ದು 160 ಸ್ಥಾನಕ್ಕೆ ಹೋಯ್ತಿದೆ. ಇಲ್ಲ ಅಂದರೆ ನಮ್ಮ ಸಮಾಜ ಮುಖಂಡರುಗಳು ಮೌಲಾನಗಳೆಲ್ಲ ಕುಂತು ಮುಂದಲ ದಿನದಲ್ಲಿ ಏನು ತೀರ್ಮಾನ ತಗೋತಾರೆ, ನಾವು ಕಾರ್ಯಕರ್ತರಾಗಿರ್ಬೋದು, ಪಕ್ಷದ ಮುಖಂಡರುಗಳು ನಮ್ಮ ಮೌಲಾನಗಳ ತೀರ್ಮಾನಕ್ಕೆ, ನಮ್ಮ ಸಮಾಜದ ಮುಖಂಡರ ತೀರ್ಮಾನಕ್ಕೆ ನಾವು ಕಾರ್ಯಕರ್ತರು ಏನು ಮಾಡೋಕ್ಕಾಗಲ್ಲ. ಸರ್, ಈಗ ಮುಖ್ಯಮಂತ್ರಿ ಬದಲಾವಣೆ ಆದಮೇಲೆ ಅಥವಾ ಕ್ಯಾಬಿನೆಟ್ ರಚನೆ ಆಗಬೇಕು ಅಂತ ಶುರು ಆದಾದಮೇಲೆ ಎಲ್ಲೋ ಒಂದು ಕಡೆ ಜಮೀರ್ ಅಹಮದ್ ಅವರು ಚಾರಿತ್ರ್ಯಾಯಣ ಮಾಡೋವಂಥದ್ದು, ಅದು ಅವ್ರ ಹಿಂದೆ ಏನೋ ಕಾಣಶಕ್ತಿಗಳು ಕೆಲಸ ಮಾಡ್ತಾ ಇದೆಯಾ ಮಂತ್ರಿ ಸ್ಥಾನ ತಪ್ಪಿಸೋದ್ರಲ್ಲಿ ಅಂತೇಳಿ. ಈಗ ಆಡಿಯೋ ಬಿಡುಗಡೆ ಆಗಿರ್ಬೋದು, ಅಥವಾ ಅವರ ಮತ್ತು ಸಿದ್ದರಾಮಯ್ಯ ನಡುವೆ ತಂದಾಕಂಥ ವಿಚಾರಗಳನ್ನ ಗಾಸಿಪ್ ಹಬ್ಸೋದಿರ್ಬೋದು. ಈಗ ಅನೇಕ ವಿಚಾರಗಳು ನಿಮ್ಗೆ ಇದು ಕಾಣಕ್ಕೆ ಕೆಲಸ ಮಾಡ್ತಿದ್ಯಾ ಅಂತ ಇಲ್ಲೇ ಅರ್ಥ ಆಯ್ತದೆ. ಇದು ಯಾರೋ ಮೀರ್ ಸಾದಿಕ್ ಮಾಡೋರೆ, ಅದಕ್ಕೆ ನಂಬಿಕೆ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷದ ಇಷ್ಟೊಂದು ದುಡಿದವರು ಕೇರಳದಲ್ಲಾಗಿರ್ಬೋದು, ತೆಲಂಗಾಣದಲ್ಲಾಗಿರ್ಬೋದು, ಇಲ್ಲಿ ನಡೆದಂಥ ಬೈ ಎಲೆಕ್ಷನ್ಗಳಲ್ಲಿ ತಂದೆ ಆದಂಥ ತ್ಯಾಗ ಕೊಟ್ಟು ರಾತ್ರಿ ಆಗಲೂ ದುಡ್ದ ಮೇಲೆ ನಂಬಿಕೆ ಇಲ್ಲ ಇವರಿಗೆ, ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ. ಯಾವುದೋ ಒಂದು ಫೇಕ್ ವಿಡಿಯೋ ಬಂದ ತಕ್ಷಣ ಅವ್ರಿಗೆ ದೂರ ಇಡ್ತೀರಾ ಅಂದರೆ ಮುಂದಲ ದಿನದಲ್ಲಿ ಇದರಿಂದ ತೊಂದರೆ ಆಯ್ತು. ಅದು ಫೇಕ್ ವಿಡಿಯೋ. ನಾನು ಇನ್ನೊಂದು ಹೇಳ್ತೀನಿ ನಿಮಗೆ, ದಾವಣಗೆರೆಯಲ್ಲಿ ಇವತ್ತು ತೀರೋಗೋರೆ ಪಾಪ, ಹೇಳ್ಬಾರ್ದವ್ರ ಬಗ್ಗೆ. ಅವರು ಶಿವಮೊಗ್ಗಕ್ಕೆ ಹೋಗಿ ಬಹಿರಂಗವಾಗಿ ಯಡಿಯೂರಪ್ಪವ್ರ ಮಗ ರಾಘವೇಂದ್ರ ಅವ್ರಿಗೆ BJPಗೆ ಓಟ್ ಹಾಕಿ ಅಂತೇಳಿದ್ರು. ಅದೇ ದಾವಣಗೆರೆ ಮುಖಂಡರು, ಅವ್ರು ಅವಾಗ ಕಾಂಗ್ರೆಸ್ಸಲ್ಲಿ ಮಂತ್ರಿ ಆದವರು, ಅಲ್ಲಿ MLA ಆದವರು, ಅವರು ಹೋಗಿ ಸ್ಟೇಟ್ಮೆಂಟ್ ಕೊಟ್ರಲ್ಲ, ಆವಾಗ ನೀವು ಯಾಕೆ ಕ್ರಮ ತಗೊಂಡ್ರಿ? ಈ ಥರ ಹಲವಾರು ತಪ್ಪುಗಳು ಮಾಡೋರೆ ಕಾಂಗ್ರೆಸ್ಸಲ್ಲಿ ಇನ್ನೂ ಮುಖಂಡರುಗಳು. ಅವ್ರ ಮೇಲೆ ಕ್ರಮ ಇಲ್ಲ. ಬರೀ ಮುಸಲ್ಮಾನ್ ಸಮಾಜದ ಮೇಲೆ BZ ಜಮೀರ್ ಅಹಮದ್ ಖಾನ್ ಮೇಲೆ ಯಾಕೆ ಕ್ರಮ? ಇವೆಲ್ಲ ಅದು ಫೇಕ್ ವಿಡಿಯೋ ಅಂತ ಎಲ್ಲ ರಾಜ್ಯಕ್ಕೆ ಗೊತ್ತಾಗಿದೆ. ಆಡಿಯೋ ಫೇಕ್ ಆಡಿಯೋ ಅಂತ ಗೊತ್ತಾಗಿದೆ. ಅದಕ್ಕೆ ಕಾಂಗ್ರೆಸ್ ಪಕ್ಷ ಜಮೀರ್ ಅಹಮದ್ ಖಾನ್ ಲೀಡರ್ಶಿಪ್ಪು ಮತ್ತು ಮುಸಲ್ಮಾನ್ ಸಮಾಜಕ್ಕೆ ಬೆಲೆ ಕೊಡ್ತಾರೆ. ಯಾವುದೋ ಒಂದು ಫೇಕ್ ಆಡಿಯೋಗೆ ಬೆಲೆ ಕೊಡೋದಲ್ಲ. ಕೊಡ್ತಾರಂತೇಳಿ 2ನೇ ಪಟ್ಟಿಲಿ ನಮಗೆ ಕಾಂಗ್ರೆಸ್ ಪಕ್ಷದ ಮುಖಂಡರ ಮೇಲೆ, ಹೈಕಮಾಂಡ್ ಮೇಲೆ ಮತ್ತು ಇಲ್ಲಿ ರಾಜ್ಯದಲ್ಲಿರೋಂಥ ಮುಖಂಡರ ಮೇಲೆ ನಮ್ಮ ನಂಬಿಕೆ ಇದೆ. ಕೊಟ್ಟರೆ ಮುಂದಕ್ಕೆ ಈ ಸಮಾಜ ನಿಮ್ಮ ಜೊತೆಯಲ್ಲಿ 100%, 92% ಇದ್ದಿದ್ದು 100% ಮುಂದೆ ನಿಂತ್ಕೊತಿದ್ದೆ ಅಂತೇಳಿ ಇಲ್ಲೆಲ್ಲ ಹೋರಾಟ ಮಾಡ್ತೀವಿ. ನಾವು ಕಾಂಗ್ರೆಸ್ ಉಳ್ಸೋಕೆ ಹೋರಾಟ ಮಾಡ್ತಿರೋದು. ಅಲ್ಲಿ BZ ಜಮೀರ್ ಅಹಮದ್ ಖಾನ್ಗೆ ಉಪಮುಖ್ಯಮಂತ್ರಿ ಕೊಟ್ಟರೆ ಕಾಂಗ್ರೆಸ್ ದೊಡ್ಡ ವೋಟ್ ಬ್ಯಾಂಕು ಉಳಿತಿದೆ ಅಂತ ನಾವು ಕಾಂಗ್ರೆಸ್ ಬಗ್ಗೆ ಯೋಚನೆ ಮಾಡೋ ಉಳಿತು. ಜಮೀರ್ ಅಹಮದ್ ಖಾನ್ ಅವ್ರ ಮಂತ್ರಿ ಆದರೂ ಅವರು ಎವರ್ಗಿರಿನ್ ಮಂತ್ರಿ ಇದ್ದಂಗೆ, ಅವ್ರ ಮಂತ್ರಿ ಇಲ್ದವರು ಮಂತ್ರಿ ಸ್ಥಾನ ನಮ್ಮ ಸಮಾಜ ಕೊಟ್ಟೈತೆ. ನಮ್ಮ ಸಮಾಜಕ್ಕೆ ಅವರೇ ಮಂತ್ರಿ, ಅವರೇ ಉಪಮುಖ್ಯಮಂತ್ರಿ. ಈ ಯುವಕರೆಲ್ಲ ಅವ್ರಿಗೆ ಮನಸ್ಸಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾವ್ರೆ. ಜಮೀರ್ ಅಹಮದ್ ಖಾನ್ ಅವ್ರಿಗೆ ಬೇಕಾಗಿಲ್ಲ. ನಮ್ಮ ಸಮಾಜಕ್ಕೆ ಕಾಂಗ್ರೆಸ್ ಉಳಿಸೋಕ್ಕೋಸ್ಕರ BZ ಜಮೀರ್ ಅಹಮದ್ ಖಾನ್ಗೆ ಉಪಮುಖ್ಯಮಂತ್ರಿ ಕೊಡಬೇಕು. ರಾಷ್ಟ್ರ ಮಟ್ಟ ನಮ್ಮ BZ ಜಮೀರ್ ಸಾಹೇಬ್ರವರ ಸಂಘದ ವತಿಯಿಂದ ಹಾಗೂ ಮುಸ್ಲಿಂ ಸಮುದಾಯದ ಇನ್ನೂ ಹಲವು ಸಂಘಟನೆಗಳು ನಮ್ಮ ಮುಸ್ಲಿಂ ಸಮುದಾಯಕ್ಕೆ ಆಗಿರುವ ಅನ್ಯಾಯದ ಬಗ್ಗೆ ಪ್ರತಿಭಟನೆಗಾಗಿ ಇವತ್ತು ಇಲ್ಲಿ ನಾವು ಸೇರಿದ್ದೀವಿ. ನಾವು ನೋಡ್ತಾ ಇದ್ದೀವಿ, ಕೆಲವು ದಿನಗಳಿಂದ ನಮ್ಮ ಮುಸ್ಲಿಂ ಸಮುದಾಯಕ್ಕೆ ಹಾಗೂ ಇನ್ನೂ ಹಲವಾರು
ದಲಿತ ಸಮುದಾಯ, ಸಿಖ್ ಸಮುದಾಯ, ಕ್ರಿಶ್ಚಿಯನ್ ಸಮುದಾಯ, ಈ ಎಲ್ಲ ಸಮುದಾಯಕ್ಕೆ ಆಗುತ್ತಿರುವ ಅನ್ಯಾಯ ನೋಡಿ ಇವತ್ತು ನಮಗೆ ತಡೆಯೋಕ್ಕಾಗ್ತಾ ಇಲ್ಲ. ಇವತ್ತು ನಾವು ನೋಡ್ತಾ ಇದ್ದೀವಿ, ಈ ಸರ್ಕಾರ ಮುಸ್ಲಿಮರ ಹಾಗೂ ಹಿಂದುಳಿದ ಎಲ್ಲ ಸಮುದಾಯಗಳಿಂದ ಮುಂದೆ ಬಂದು 136 ಸೀಟುಗಳನ್ನು ಗೆದ್ದು ಇವತ್ತು ಅದೇ ಸಮುದಾಯಕ್ಕೆ ಹಿಂದಿಕ್ಕೋ ಪ್ರಯತ್ನ ಪಡ್ತಾ ಇದೆ. ಅದರಲ್ಲಿ ನಮ್ಮ ಮುಸ್ಲಿಮ MLAಗಳು ಸಾಧಾರಣ ಸಿದ್ದರಾಮಯ್ಯನವರ ಸರ್ಕಾರ ಇದ್ದಾಗ ಇದ್ದ MLAಗಳು ಇವಾಗ ಅಷ್ಟು ಇಲ್ಲ. ಆದ್ದರಿಂದ ನಾವು ಎಲ್ಲ ಸಂಘಟನೆಗಳು ಸೇರಿ ಇವತ್ತು ಈ ಅವರಿಗೆ ಒಂದು ಇದನ್ನು ತಿಳಿಸ್ತಾ ಇದ್ದೀವಿ. ಏನಂದರೆ ಮುಂದೆ ಬರುವ ಈ ನಮ್ಮ ಸರ್ಕಾರದ ಏನಿದೆ ಕಾರ್ಯವೈಖರಿಗಳಲ್ಲಿ ನಮ್ಮ ಸಮುದಾಯ ಹಾಗೂ ಹಿಂದುಳಿದ ಸಮುದಾಯಗಳ ಎಲ್ಲರನ್ನೂ ಆದಷ್ಟು ಜಾಸ್ತಿ ಅವರಿಗೆ ಸರಿಯಾದ ಏನು ಹೇಳ್ತೀರಿ ಯಜಮಾನ್ರೆ, ಸಚಿವ ಸ್ಥಾನಗಳನ್ನು ಕೊಟ್ಟು ಅವರನ್ನು ಉಳಿಸಿ ಮುಂಬರುವ 2028ನೇ ಬರುವ ಚುನಾವಣೆಯಲ್ಲಿ ಎಲ್ಲ ಸಮುದಾಯವನ್ನು ಸರಿಯಾಗಿ ನ್ಯಾಯ ಕೊಡಿಸಿ ತಮ್ಮ ಸರ್ಕಾರಕ್ಕೆ ಸಹಕರಿಸೋಕ್ಕೋಸ್ಕರ ನೀವೆಲ್ಲರೂ ಈ ಮಾತನ್ನು ಕೇಳಿ ಅವರಿಗೆ ಸರಿಯಾದ ಅಭಿಮಾನ, ಅವರಿಗೆ ಸರಿಯಾದ ಸಚಿವ ಸ್ಥಾನ ಎಲ್ಲವನ್ನು ಕೊಟ್ಟು ಸಹಕರಿಸ್ತೀರ ಎಂದು ನಾವು ನಂಬಿದ್ದೀವಿ. ಆದ್ದರಿಂದ ಈ ಪ್ರತಿಭಟನೆ ನಮ್ಮ ಈ ಕಲ್ಪತರು ಸರ್ಕಲಿಂದ ಹಿಡಿದು ಸಂವಿಧಾನ ಸರ್ಕಲ್ವರೆಗೆ ನಾವು ನಡೆದು ನಾವು ನಮ್ಮ ನೋವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇವಾಗ ಯಾರು ಮಾತಾಡೋದು ಸಾಹೇಬ್ರೆ?